ಇನ್ನು ಮಳೆಯ ಬೆನ್ನಲ್ಲೇ ಬೆಂಗಳೂರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗ್ತಾ ಇದೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದಾಗಿ ವೈರಲ್ ಫೀವರ್, ಕೆಮ್ಮು, ನೆಗಡಿ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ ಆಲ್ರೆಡಿ. ಇನ್ನು ಬೆಂಗಳೂರಿನಲ್ಲಿ ಒಂದು ವಾರ ಮಳೆ ಆಗ್ತಾ ಇದೆ, ಮತ್ತೊಂದು ವಾರ ಫುಲ್ ಬಿಸಿಲು ಕೂಡ ಇರುತ್ತೆ ಅನ್ನುವಂತಹ ಒಂದು ಸೂಚನೆ ಇದೆ. ಬಟ್ ನಾವು ನೋಡ್ತಾ ಇದ್ದೀವಿ 4-5 ದಿನಗಳಿಂದ ಮಳೆ ಆಯಿತು, ನಿನ್ನೆ ಒಂದಿನ ಸ್ವಲ್ಪ ಮಟ್ಟಿಗೆ ಬಿಸಿಲು ಕಾಣಿಸ್ಕೊಳ್ತು. ಹೀಗಾಗಿ ಸಾಂಕ್ರಾಮಿಕ ರೋಗದ ಭೀತಿ ಆಬ್ವಿಯಸ್ಲಿ ಹೆಚ್ಚಾಗ್ತಾನೆ ಹೋಗುತ್ತೆ. ಆಸ್ಪತ್ರೆಗಳ ಹೊರ ರೋಗಿಗಳ ವಿಭಾಗದಲ್ಲಿ 30% ಹೆಚ್ಚಳ ಕಂಡು ಬರ್ತಿದೆ ಅಂತ ಆಸ್ಪತ್ರೆಗಳು ತಿಳಿಸ್ತಾ ಇದೆ. ವೈರಾಣು ಜ್ವರ ಅಂದ್ರೆ ವೈರಲ್ ಫೀವರ್ನ ಜೊತೆಗೆ ಇನ್ಫ್ಲೂಯೆನ್ಸಾ ಪ್ರಕರಣಗಳು ಕೂಡ ಏರಿಕೆ ಆಗ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಗಳಾಗಿರೋ ಕೆಸಿ ಜನರಲ್, ವಿಕ್ಟೋರಿಯಾ, ವಾಣಿ ವಿಲಾಸ್ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ಬರುವಂತಹ ರೋಗಿಗಳಲ್ಲಿ ವೈರಲ್ ಫೀವರ್ ಇದೀಗ ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಕ್ಕಳು ಮತ್ತು ವಯೋವೃದ್ಧರಲ್ಲಿ ವೈರಲ್ ಫೀವರ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಿಕಾಸ್ ಅವರಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಹೀಗಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ವೈರಲ್ ಫೀವರ್ ಆಗಿರ್ಬೋದು, ಇನ್ಫ್ಲೂಯೆನ್ಸಾ, ಇದೆಲ್ಲವೂ ಕೂಡ ಕಂಟೀಜಿಯಸ್ ಕೂಡ ಹೌದು. ಇನ್ಫ್ಲೂಯೆನ್ಸಾ ಅಂತ ಹೇಳಿದ್ರೆ ಗಂಟಲು ನೋವಾಗಿರ್ಬೋದು ಅಥವಾ ಲಂಗ್ಸ್ಗೆ ಕೆಲವು ಬಾರಿ ಎಫೆಕ್ಟ್ ಆಗುವಂಥದ್ದು, ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೆ ಕಂಟೀಜಿಯಸ್ ಅಂತ, ಒಬ್ಬರಿಂದ ಒಬ್ಬರಿಗೆ ಭಾಳ ಈಸಿಯಾಗಿ ಹರಡುವಂಥ ಆರೋಗ್ಯ ಸಮಸ್ಯೆಗಳಿದು. ಸೊ ಈಗೇನು ಬೆಂಗಳೂರಲ್ಲಿ ಒಂದು ವಾರ ಮಳೆ ಆಗ್ತಾ ಇದೆ, ಮತ್ತೊಂದು ವಾರ ಫುಲ್ ಬಿಸಿಲಿದೆ, ಇದೆಲ್ಲದರಿಂದ ವೈರಲ್ ಫೀವರ್ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಈ ನೀರು ನಿಂತಿರುತ್ತಲ್ಲ, ಮಳೆ ನೀರು ಸರಿಯಾಗಿ ಹರಿದು ಹೋಗದೆ ನೀರು ನಿಂತ್ಕೊಳ್ಳೋದು, ಅಥವಾ ಮನೆಯ ಸುತ್ತಮುತ್ತ ಏನಾದರೂ ಸರಿಯಾಗಿ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಇದ್ದಾಗ, ಅಥವಾ ಈ ಒಣಗೋಗಿರೋ ಪಾಟ್ಗಳು, ಖಾಲಿ ಟೈರ್ಗಳು, ಈ ಥರದ್ದೇನಾದ್ರು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಮಳೆ ನೀರು ಒಂದು ಸ್ವಲ್ಪ ಸ್ಟೋರ್ ಆಗುತ್ತಲ್ಲ, ಅಲ್ಲಿ ತಂತಾನೆ ಈ ಏಡಿಸ್ ಎಜಿಪ್ಟಿ ಅನ್ನುವಂಥ ಒಂದು ಸೊಳ್ಳೆ ಇದೆ. ಇದರಿಂದ ನಿಮಗೆ ಮಲೇರಿಯಾ, ಡೆಂಗ್ಯೂ ಫೀವರು ಇದೆಲ್ಲ ಹರಡುವಂಥದ್ದು. ಸೊ ಈ ಸೊಳ್ಳೆಗಳು ಉತ್ಪತ್ತಿ ಆಗುವಂಥ ಚಾನ್ಸಸ್ ಕೂಡ ಭಾಳ ಇರುತ್ತೆ. ಸೊ ಹಾಗಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಕ್ಲೆನ್ಲಿನೆಸ್ಗೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಬಟ್ ಇದೀಗ 30% ಏರಿಕೆ ಆಗಿದೆ ಆಸ್ಪತ್ರೆಗೆ ಬರುವಂತಹ ಹೊರ ರೋಗಿಗಳ ಸಂಖ್ಯೆ ಅಂತ ಆಸ್ಪತ್ರೆಗಳೇ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಸಾಂಕ್ರಾಮಿಕ ರೋಗಗಳ ಒಂದು ಹರಡುವಂತಹ ಭೀತಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಮಳೆಯ ಒಂದು ಅವಾಂತರದಿಂದ ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ, ಜಲಾವೃತವಾಗಿರುವಂತಹ ಪ್ರದೇಶಗಳು, ಕೆಲವೊಂದು ಕಟ್ಟಡಗಳು ಈ ರೀತಿ ಜಲಾವೃತ ಆಗ್ತಿರೋದ್ರಿಂದ ಸಾಂಕ್ರಾಮಿಕ ರೋಗವಾಗಿರುವಂತಹ ಅತಿಸಾರ ಇರಬಹುದು, ಡೆಂಗಿ ಇರಬಹುದು, ಮಲೇರಿಯಾ ಇರಬಹುದು, ಲೆಪ್ಟೋಸ್ಪೈರೋಸಿಸ್ ಇರಬಹುದು, ಇಂತಹ ಕಾಯಿಲೆಗಳು ತುಂಬಾ ವೇಗವಾಗಿ ಹರಡುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ನಾವು ಮನೆಯಲ್ಲೇ ತಯಾರಿಸಿದಂತಹ ಆಹಾರಗಳನ್ನು ಸೇವನೆ ಮಾಡಬೇಕು. ಸೊಳ್ಳೆಗಳು ಬಾರದೇ ಇರುವಂಗೆ ನಾವು ನೋಡ್ಕೊಳ್ಬೇಕು. ಮನೆ ಸುತ್ತಮುತ್ತಲಿರ್ಬೋದು, ಮನೆಯಲ್ಲಿರಬಹುದು, ಒಟ್ಟಿಗೆ ಸೊಳ್ಳೆ ಬರದೇ ಇರುವಂಗೆ ನೋಡ್ಕೊಳ್ಳೋದು ತುಂಬಾ ಉತ್ತಮ. ಮನೆ ಸುತ್ತಮುತ್ತಲು ಏನಿದೆ ಅಲ್ಲೆಲ್ಲ ಶುಚಿತ್ವ ಅಥವಾ ಸ್ವಚ್ಛತೆ ಕಾಪಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ಈ ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುವುದು ತುಂಬಾನೇ ಕಡಿಮೆ ಆಗುತ್ತೆ. ಅದೇ ರೀತಿ ಎಲ್ಲಿಯಾದರೂ ಲಕ್ಷಣ ಕಾಣಿಸ್ಕೊಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹತ್ತಿರದ ವೈದ್ಯರನ್ನ ಭೇಟಿಯಾಗುವುದು ತುಂಬಾ ಉತ್ತಮ. ಹಾಗೆ ಉಡುಪುಗಳು ಏನಿದೆ ಕಂಪ್ಲೀಟ್ ಆಗಿ ಫುಲ್ ಸ್ಲೀವ್ಸ್ ಇರುವಂತಹ ಉಡುಪುಗಳನ್ನ ಧರಿಸಿ. ಕಡಿಮೆ ಆಗುವವರೆಗೂ ಕೂಡ ಇದನ್ನ ಫಾಲೋ ಮಾಡೋದು ತುಂಬಾ ಉತ್ತಮ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ವರ್ಷಿತಾ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ಕಳೆದ ಬಾರಿ ಮಳೆಯಾದಂಥ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಆಸ್ಪತ್ರೆಯ ತುಂಬ ಹೊರ ರೋಗಿಗಳೇ ತುಂಬಿಕೊಂಡಿದ್ರು. ಬಟ್ ಈಗ ಮತ್ತೆ ಒಂದು ವಾರ ಮಳೆ, ಒಂದು ವಾರ ಬಿಸಿಲು ಅಂತೇನಿದೆ, ಇದು ಇನ್ನಷ್ಟು ಹೆಚ್ಚಿನ ರೋಗಗಳಿಗೆ ಆಹ್ವಾನವನ್ನು ಕೊಡ್ತಾ ಇದೆ. ಬಿಕಾಸ್ ಬೆಂಗಳೂರಿನಲ್ಲಿ ಡ್ರೈನೇಜ್ನ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ. ಸೊ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ ರೋಗಿಗಳನ್ನು ಟ್ರೀಟ್ ಮಾಡೋದಕ್ಕೆ? ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ ಸಾರ್ವಜನಿಕರಿಗೆ? ಎಸ್ ಪ್ರಜ್ವಲ, ಸಿಲಿಕಾನ್ ಸಿಟಿ ಬೆಂಗಳೂರು ಜೊತೆಗೆ ರಾಜ್ಯದಾದ್ಯಂತ ಬಿರು ಬಿಸಿಲಿನ ಎಫೆಕ್ಟ್ ತುಂಬಾ ಜಾಸ್ತಿ ಇತ್ತು. ಇದರ ನಡುವೆ ಈಗ ಸತತವಾಗಿ ಒಂದು ವಾರದಿಂದ ಮಳೆಯಾಗ್ತಾ ಇರುವಂತಹ ಕಾರಣಕ್ಕೆ ಎಲ್ಲೊಂದು ಕಡೆ ಹವಾಮಾನ ವೈಪರೀತ್ಯದಿಂದ ಈಗ ಸಾಂಕ್ರಾಮಿಕ ರೋಗಿಗಳ ಸಂಖ್ಯೆ ಕೂಡ ಅತಿ ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಬಹು ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳು ಪುಟ್ಟ ಕಂದಮ್ಮಗಳನ್ನು ಕಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಾಗಿ ದೊಡ್ಡವರಿಗೂ ಕೂಡ ಈ ಸಾಂಕ್ರಾಮಿಕ ರೋಗದ ಎಫೆಕ್ಟ್ ಜಾಸ್ತಿಯಾಗಿ ತಡ್ತಾ ಇದೆ. ಯಾಕಂದರೆ ಬಹುಮುಖ್ಯವಾಗಿ ಬಿಸಿಲು ಮಳೆ ಎರಡು ಒಟ್ಟೊಟ್ಟಿಗೆ ಆಗುವಂತಹ ಕಾರಣಕ್ಕೆ ಏನು ಡೆಂಗ್ಯೂ ಪ್ರಕರಣಗಳಾಗಿರ್ಬೋದು, ಅಥವಾ ಚರಂಡಿಗಳಲ್ಲಿ ನೀರು ನಿಲ್ಲೋದಾಗಿರ್ಬೋದು, ಮನೆ ಸುತ್ತಮುತ್ತ ನೀರು ನಿಲ್ಲೋದಾಗಿರ್ಬೋದು, ಈ ಒಂದು ಕಾರಣದಲ್ಲಿ ಸೊಳ್ಳೆಗಳು ಕೂಡ ಅತಿ ಹೆಚ್ಚಾಗುತ್ತೆ. ಜೊತೆಗೆ ಸಾಕಷ್ಟು ರೋಗಗಳು ಇದರಿಂದನೇ ಬರೋದ್ರಿಂದ ಒಂದು ಮಳೆಯ ಎಫೆಕ್ಟ್ನಿಂದ ಕೂಡ ಈಗ ಸಾಂಕ್ರಾಮಿಕ ರೋಗ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಹಾಸ್ಪಿಟಲ್ಗಳಲ್ಲಿ 30% ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳವಾಗಿದೆ ಅನ್ನುವಂಥದ್ದನ್ನ
ಸ್ವತಃ ಆಸ್ಪತ್ರೆಯವರೇ ಕೂಡ ಖಚಿತಗೊಳಿಸ್ತಾ ಇರುವಂಥದ್ದು. ಯಾಕಂದರೆ ಹೊರ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ನಾವು ನೋಡ್ತಾ ಇದ್ವಿ, ಕಳೆದ ಬಾರಿ ಹೊರ ರೋಗಿಗಳ ಸಂಖ್ಯೆ ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ಬೆಡ್ಗಳಿಲ್ಲದೆ, ಜೊತೆಗೆ ಡಾಕ್ಟರ್ ಫೆಸಿಲಿಟೀಸ್ ಇಲ್ಲದೆ ಹೊರಗೆ ನಿಲ್ಲುವಂತಹ ಪರಿಸ್ಥಿತಿಗಳು ಕೂಡ ಸಾಕಷ್ಟು ನಿರ್ಮಾಣವಾಗಿತ್ತು. ಹಾಗಾಗಿ ಈ ಬಾರಿ ಆ ರೀತಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆರೋಗ್ಯ ಇಲಾಖೆ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಳ್ತಾ ಇದೆ. ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಾಗಿ ಕೊರೋನಾ ಎಫೆಕ್ಟ್ ಕೂಡ ತಟ್ಟುತ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜ್ಯದಲ್ಲಿ ಸರಿಸುಮಾರಾಗಿ 16 ಪ್ರಕರಣಗಳು ಕೂಡ ದಾಖಲಾಗಿದೆ ಅನ್ನುವಂಥದ್ದನ್ನ ಸ್ವತಃ ಆರೋಗ್ಯ ಸಚಿವರೇ ಈಗ ದೃಢಪಡಿಸ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಸಾಂಕ್ರಾಮಿಕ ರೋಗದ ಜೊತೆಗೆ ಕೊರೋನಾ ಕೂಡ ಆತಂಕ ಶುರುವಾಗ್ತಾ ಇದೆ. ಇದರ ನಡುವೆ ಹವಾಮಾನ ಇಲಾಖೆ ಕೂಡ ಒಂದಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಮಳೆಯಾಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು. ಮಳೆಯಾದರೂ ಪರವಾಗಿಲ್ಲ, ಅದ್ರ ಜೊತೆಗೆ ಈ ರೀತಿ ಸಾಂಕ್ರಾಮಿಕ ರೋಗಗಳು ದಿನೇ ದಿನೇ ಜಾಸ್ತಿ ಆಗತ್ತೆ ಅಂದರೆ ನಾವು ಕೂಡ ಅಲರ್ಟ್ ಆಗಿರಬೇಕಾಗತ್ತೆ. ಅದರಲ್ಲೂ ಬಹು ಮುಖ್ಯವಾಗಿ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾ ಇದೆ. ಯಾಕಂದರೆ ಮನೆ ಸುತ್ತಮುತ್ತ ಇರುವಂತಹ ನೀರುಗಳನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಆ ಒಳಚರಂಡಿ ವ್ಯವಸ್ಥೆ ನಮಗೆ ಗೊತ್ತೇ ಇರುತ್ತೆ. ಆ ಒಳಚರಂಡಿಯಲ್ಲಿ ಹೂಳೆತ್ತದೆ ಸಾಕಷ್ಟು ದಿನಗಳು ಕಳೆದಿರುತ್ತೆ. ಆ ಹೂಳಲ್ಲಿ ನೀರು ನಿಂತ್ಕೊಂಡ್ರೆ ಅದರಲ್ಲೂ ಸಾಕಷ್ಟು ಕಾಯಿಲೆಗಳು ಬರುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸಾಂಕ್ರಾಮಿಕ ರೋಗಗಳು ಬರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಶೀತ ಕೆಮ್ಮು ಮೊದಲನೇ ಹಂತದಲ್ಲಿ ಪ್ರಾರಂಭವಾದರೆ ಪಕ್ಕದಲ್ಲೇ ಇರುವಂತಹ ಆಸ್ಪತ್ರೆಗೆ ಹೋಗಿ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೊದಲನೇ ಹಂತ ಸಾಂಕ್ರಾಮಿಕ ರೋಗ ಆಗಿ ಕಾಣಿಸ್ಕೊಂಡ್ರೆ ಮುಂದೆ ಈಗಾಗಲೇ ಕೊರೋನಾ ಆತಂಕ ಕೂಡ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕೊರೋನಾನು ಬರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇರುವಂಥದ್ದು. ಸದ್ಯ 30% ಈಗ ಹೊರ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇರೋದ್ರಿಂದ ಮುಂದೆ ಯಾವ ರೀತಿ ಆಗತ್ತೆ, ಡಾಕ್ಟರ್ಗಳು ಯಾವ ರೀತಿ ಸಜೆಷನ್ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪ್ರಜ್ವಲ. ರೈಟ್ ವರ್ಷಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.